ಸವಿಸ್ತಾರವಾಗಿ ಈ ನೀಟ್ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದಾರೆ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡೋವಂಥದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂಥ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ತಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಚರ್ಚೆ ಮಾಡೋಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತು ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದರೂ ರಿಸಲ್ಟ್ ಬೇಕಾಗಿದ್ದರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಟುಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ. ಅಂದರೆ ಮ್ಯಾಚ್ ಫಿಕ್ಸಿಂಗ್ ಇವರು ಇಬ್ಬರದು. ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ. ಅಂದರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನು ಸ್ಲೋಗನ್ಸ್ ಇತ್ತು, ಸೇಮ್ ಸ್ಲೋಗನ್ಸ್ ಇಲ್ಲಿ ಕೂಗ್ತಾ ಇದ್ದಾರೆ. ನೇಪಾಳದಲ್ಲಿ ಏನು ಸ್ಲೋಗನ್ ಇತ್ತು ಅದೇ ಕೂಗ್ತಾ ಇದ್ದಾರೆ. ಅಂದರೆ ಏಜೆಂಟ್ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ. ಇದನ್ನು ಎಲ್ಲ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರುವಂಥ ಸೂತ್ರಧಾರ ಅವ ಮೇಲೆ ಅಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ. ಅವನು ಹೇಳ್ದಂಗೆ ಘೋಷಣೆಗಳು ಅವ್ರು ಹೇಳ್ದಂಗೆ ಇಲ್ಲಿ ಮುಳುಗ್ತವೆ ಅಂತ ಹೇಳಿದ್ರೆ ಇದು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಕ್ಕಂಥ, ಕಮ್ಮಕ್ಕು ನೀಡ್ತಾ ಇರತಕ್ಕಂಥ ಸಂಸ್ಥೆಗಳ ಜೊತೆ ರಾಹುಲ್ ಗಾಂಧಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ. ಈ ಎಕ್ಸಾಮ್ಸ್ ಏನು ಇವತ್ತಿಂದ ಅಲ್ಲ, ಈ ಥರ ಸಾವಿರಾರು ಎಕ್ಸಾಮ್ಸು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಆವಾಗ ಕಾಂಗ್ರೆಸ್ ಹೇಳಬೇಕು, ನೋಡ್ರಿ ನಾವು ಇದ್ದಾಗ ಈ ಥರ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ನಾವು ರಾಜೀನಾಮೆ ಕೊಟ್ರಿ. ತೋರಿಸಿ ಒಂದು ಉದಾಹರಣೆ ತೋರಿಸಿ. ನೀವು ಬೇರೆಯವ್ರ ತಪ್ಪನ್ನು ಹುಡುಕ್ಬೇಕಾದ್ರೆ ನೀವಿದ್ದಾಗ ಏನು ಮಾಡಿದ್ದೀರಾ? ಆಮೇಲೆ ಈ ಕೀಳು ರಾಜಕಾರಣ, ಕಾಂಗ್ರೆಸ್ಸಿನ ಈ ಕೀಳು ರಾಜಕಾರಣ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರೋವಂಥದ್ದು. ನಿಮ್ಗೆ ಯಾವ ಕಾಂಗ್ರೆಸ್ಸಿಗೆ ಯಾವ ನೈತಿಕತೆ ಇದೆ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರೂ ಕಳೆದ 3.5 ವರ್ಷ ಇರ್ಬೋದು, ಅದರಿಂದೇ ಇರ್ಬೋದು, ಒಂದು KPSC ಎಕ್ಸಾಮ್ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಟ್ರಾನ್ಸ್ಲೇಷನ್ ಇಂಗ್ಲೀಷನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇಂಗ್ಲೀಷ್ ಪತ್ರಿಕೆಯನ್ನು ಕನ್ನಡಕ್ಕೆ, ಕನ್ನಡ ವಿದ್ಯಾರ್ಥಿಗಳಿಗೆ ಆಡಳಿತ ಭಾಷೆ ಕನ್ನಡ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅದಾದಮೇಲೆ ಪರೀಕ್ಷೆನೇ ಮುಂದೂಡೋದು, ಯೋಗ್ಯತೆ ಇಲ್ಲದೆ ಪರೀಕ್ಷೆನೇ ಮುಂದಿಡಿದ್ರೆ ಆವಾಗ ನಿಮ್ಗೆ ಯಾವ ನೈತಿಕತೆ ಇತ್ತು? ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು, ಆವಾಗ ರಾಜೀನಾಮೆ ಕೊಟ್ಟಿದ್ದೀರಾ ನೀವು? ಧಾರವಾಡದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಆಯಿತು, ಲಾಠಿ ಚಾರ್ಜ್ ಮಾಡಿದ್ರಿ, ಆವಾಗ ನಿಮ್ಮ ರಾಜೀನಾಮೆ ಕೊಟ್ಟರೆ ನೀವು? ಅಂದರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಏನೇನು ನಡೆದಿದೆ, ಅಲ್ಲ ಎಕ್ಸಾಮ್ಸ್ ಏನೇನು ನಡೆದಿದೆ, ಆ ಎಕ್ಸಾಮ್ಸಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇದುವರೆಗೂ UPA ಆಡಳಿತದಲ್ಲಿ ಕಾಂಗ್ರೆಸ್ಸಿನ ದ್ವಂದ್ವ ನಿಲುವು ಏನು ಅಂತ ಹೇಳಿದ್ರೆ, UPA ಆಡಳಿತ ಅವಧಿಯಲ್ಲಿ AIIMS ಪರೀಕ್ಷೆ ನಡೀತು, AIEE ತ್ರಿಬಲಿ ಪರೀಕ್ಷೆ ನಡೀತು, CPMT ಸೇರಿದಂತೆ ಹಲವು ರಾಷ್ಟ್ರೀಯ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ UPA ಕಾಲದಲ್ಲಿ. ಆವಾಗ ನಿಮ್ಮ ಅಮ್ಮ ರಾಜೀನಾಮೆ ಕೊಟ್ಟಿದ್ರಾ? ನಿಮ್ಮ ಅಜ್ಜಿ ರಾಜೀನಾಮೆ ಕೊಟ್ಟಿದ್ರಾ? ನಿಮ್ಮ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರಾ? ನಿಮ್ಮ ಅಜ್ಜಿನೂ ಕೊಟ್ಟಿಲ್ಲ, ನಿಮ್ಮ ಅಮ್ಮನೂ ಅವಾಗ ಚೇರ್ಮನ್ನು, UPA ಚೇರ್ಮನ್, ನಿಮ್ಮ ಅಮ್ಮನೂ ಕೊಟ್ಟಿಲ್ಲ. ಈಗ ನೀನು ಮಾತ್ರ
ಮೋದಿ ರಾಜೀನಾಮೆ ಕೇಳ್ತಾ ಇದೆಯಲ್ಲ, ಎಷ್ಟು ಸರಿ? ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡೋ ಅಂತ ನೀವು ನಿಮ್ಮ ಆಡಳಿತ ಇದ್ದಾಗ ಯಾವ ಮಾನದಂಡವನ್ನು ಮಾಡಿದ್ದೀರಾ? ನೀವು ಜನಕ್ಕೆ ಉತ್ತರ ಕೊಡಿ. ನೀವು ಕರ್ನಾಟಕದಲ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಮಾತಾಡ್ತಾರೆ, ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ಅಂತೇಳಿ. ಈ ಕ್ರಿಕೆಟ್ ಅಮಾಯಕ 11 ಜನ ಬಲಿಯಾದ್ರಲ್ಲ ಯುವಕರು, ಎಲ್ಲೋಯ್ತು ತನಿಖೆ? ಮುಚ್ಚಾಕ್ಬಿಟ್ರಿ, ತನಿಖೆನೇ ಮುಚ್ಚಾಕ್ಬಿಟ್ರಿ. ಈಗ ಸತ್ತಿರೋರ ಬಗ್ಗೆ ಮಾತಾಡ್ತೀರ. ಯಾರು? ಈ ಎಕ್ಸಾಮಲ್ಲಿ, ನೀಟ್ ಎಕ್ಸಾಮಲ್ಲಿ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ನೋವಿನ ಸಂಗತಿ. ಆಗಬಾರ್ದಾಗಿತ್ತು. ನೀವೇ ಕೊಂದಾಕಿದ್ರಲ್ಲ ಇಲ್ಲಿ ವಿಧಾನಸೌಧದ ಮುಂದೆ, ಆ ಗ್ರ್ಯಾಂಡ್ ಸ್ಟೆಪ್ ಮುಂದೆನೇ ಕೊಂದಾಕ್ಬಿಟ್ರಲ್ಲ ನೀವು. ನಿಮ್ಗೆ ಯಾವ ನೈತಿಕತೆ ಇದೆ? IPL ಮ್ಯಾಚಲ್ಲಿ ನೀವೇ ಕೊಂದಾಕ್ತಾರ 11 ಜನ. ಪರಿಹಾರ? ಈಗ ಮೋದಿಯವರು CBI ತನಿಖೆ ಕೊಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ನೀವೇನು 11 ಜನ ಕೊಲೆ ಮಾಡಿದ್ರಲ್ಲ, ನೀವು ಎಲ್ಲಿದ್ದಾರೆ? ಯಾರು ಜೈಲಿಗೆ ಹೋಗಿದ್ದಾರೆ? ಯಾರು ಜೈಲಿಗೆ ಹೋಗಿದ್ದಾರೆ? ಒಬ್ಬರು ಜೈಲಿಗೆ ಹೋಗಿಲ್ಲ, ಒಬ್ರಿಗೂ ಶಿಕ್ಷೆ ಆಗಿಲ್ಲ. ಅಮಾನತ್ತು ಮಾಡಿದ್ರಿ, ಅಮಾನತ್ತೆಲ್ಲ ವಾಪಸ್ ಆಯ್ತು. ಈಗ ಅಮಾನತ್ತು ವಾಪಸ್ಸು. ಮತ್ತೆ ಅವ್ರು ಹೇಳಿದ್ರು, ಈ 11 ಜನರ ಸಾವಿನಲ್ಲಿ ಯಾರದು ಪಾತ್ರ ಇಲ್ಲ. ಸತ್ತಿದ್ದು ಯಾಕೆ ಅಂತ ಭಗವಂತನಿಗೆ ಗೊತ್ತು ಅಂದರು. ಸತ್ತಿದ್ದು ಭಗವಂತನಿಗೆ ಅಂತ ಗೊತ್ತಿದ್ದು ಯಾಕೆ ಸತ್ತರು ಅಂತ. ಸತ್ತಿದ್ದಕ್ಕೆ ಕಾರಣ ಯಾರೂ ಅಲ್ಲ ಅಂತ ಈಗ ರಿಪೋರ್ಟು. ಸತ್ತಿರೋದಕ್ಕೆ ಕಾರಣ ಯಾರೂ ಅಲ್ಲ, ಭಗವಂತನೇ ಕಾರಣ ಅಂತೇಳಿ ಭಗವಂತನ ಮೇಲೆ ಹಾಕ್ಬಿಟ್ಟವ್ರು. ಅಂದರೆ ಇಂಥ ನೀಚ ಸರ್ಕಾರ ಮೋದಿ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ? ಅದರಿಂದ ಇವತ್ತೇನು ರಾಜಕೀಯ ಮಾಡ್ತಾ ಇದ್ದೀರಾ, ರಾಜಕೀಯ ಪಿತೂರಿ ಯುವಕರ ಹೆಸರಲ್ಲಿ, ಇದು ಭಾಳ ದಿನ ನಡೆಯಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರ್ತತೆ. ಈ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾವ ದೇಶದಿಂದ ಹಣ ಬರುತ್ತೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ಬಯಲು ಬಂದೇ ಬರ್ತದೆ, ಬಯಲು ಮಾಡೇ ಮಾಡ್ತಾರೆ. ಅದರಿಂದ ಇದು ದೇಶ ವಿರೋಧಿ ಚಟುವಟಿಕೆಗೆ ಬೆಂಬಲ ಮಾಡ್ತಾ ಇರೋ ರಾಹುಲ್ ಗಾಂಧಿಯವರಿಗೆ ಜನ ಪಾಠ ಕಲಿಸ್ತಾರೆ.